ಕ್ರಿಕೆಟ್ ಇತಿಹಾಸದಲ್ಲೇ ಭಾರತ ತಂಡ ಎರಡನೇ ಬಾರಿಗೆ ಟಿ20 ವಿಶ್ವಕಪ್ ಗೆದ್ದು ದಾಖಲೆಯನ್ನ ಬರೆದಿದೆ. ಮೊನ್ನೆ ಅಹಮದಾಬಾದ್ನಲ್ಲಿ ನಡೆದಂತಹ ಪಂದ್ಯದಲ್ಲಿ ಟೀಂ ಇಂಡಿಯಾದ ರನ್ ಒಳಗೆ ನ್ಯೂಜಿಲೆಂಡ್ ತಂಡ ಕೊಚ್ಚಿ ಹೋಗಿದೆ. ಭಾರತದ ಕ್ರಿಕೆಟರ್ಗಳ ಬಗ್ಗೆ ವಿಶ್ವದಾದ್ಯಂತ ಚರ್ಚೆ ಆಗ್ತಾ ಇದೆ. ಈ ಎಲ್ಲದರ ನಡುವೆ ಒಂದು ವಿಶೇಷ ದೃಶ್ಯ ಎಲ್ಲರ ಗಮನವನ್ನು ಸೆಳೆಯುತ್ತಾ ಇದೆ. ಪಂದ್ಯ ಆರಂಭಕ್ಕೂ ಮೊದಲು ಕ್ರೀಡಾಂಗಣದಲ್ಲಿ ಭಾರತದ ರಾಷ್ಟ್ರಗೀತೆ ನುಡಿಸುತ್ತಿದ್ದಾಗ ನ್ಯೂಜಿಲೆಂಡ್ ತಂಡದ ಸ್ಪಿನ್ ಬೌಲರ್ ಇಶ್ ಸೋಧಿ ಕಣ್ಣೀರು ಹಾಕುತ್ತಿರುವ ವಿಡಿಯೋ ಭಾರೀ ಸಂಚಲನವನ್ನು ಮೂಡಿಸಿದೆ. ಈ ವಿಡಿಯೋ ಹೊರಬಂದ ತಕ್ಷಣ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಚರ್ಚೆ ಶುರುವಾಗಿದೆ. ಹಲವರು ಸೋಧಿಯ ನಡೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟೇ ದೊಡ್ಡವರಾದರೂ ಕೂಡ ತಮ್ಮ ಮೂಲವನ್ನು ಮರೆಯಬಾರದು ಎಂಬ ಮಾತನ್ನು ಸೋಧಿ ಸಾಬೀತು ಮಾಡಿದ್ದಾರೆ ಎಂದು ಹಲವರು ಹೇಳುತ್ತಾ ಇದ್ದರೆ, ಕೆಲವರು ನ್ಯೂಜಿಲೆಂಡ್ ಪರ ಆಡುತ್ತಿದ್ದರೂ ಅವರ ಹೃದಯದಲ್ಲಿ ಭಾರತ ಇದೆ ಎಂದು ವರ್ಣನೆಯನ್ನು ಮಾಡುತ್ತಾ ಇದ್ದಾರೆ. ಇನ್ನು ಕೆಲವರು ದೇಶ ಬಿಟ್ಟರೂ ದೇಶದ ಮೇಲೆ ಪ್ರೀತಿಯನ್ನು ಬಿಟ್ಟಿಲ್ಲ ಎಂದು ಹೊಗಳುತ್ತಾ ಇದ್ದಾರೆ. ಈ ಘಟನೆ ಬಳಿಕ ಇಶ್ ಸೋಧಿ ಯಾರು, ಅವರು ಭಾರತವನ್ನು ಬಿಟ್ಟು ನ್ಯೂಜಿಲೆಂಡ್ಗೆ ಹೋಗಿದ್ದು ಹೇಗೆ ಎಂಬ ಪ್ರಶ್ನೆಗಳು ಮೂಡುತ್ತಾ ಇದ್ದಾವೆ. ಇಶ್ ಸೋಧಿಯ ಮೂಲ ಹೆಸರು ಇಂದರ್ಬೀರ್ ಸಿಂಗ್ ಸೋಧಿ. ಅವರು 1988ರ ಅಕ್ಟೋಬರ್ನಲ್ಲಿ ಭಾರತದ ಪಂಜಾಬ್ ರಾಜ್ಯದ ಲೂಧಿಯಾನ ನಗರದಲ್ಲಿ ಜನಿಸಿದರು. ಸೋಧಿಯ ಕುಟುಂಬ ಸಿಖ್ ಸಮುದಾಯಕ್ಕೆ ಸೇರಿದ್ದು, ಪಂಜಾಬ್ನಲ್ಲಿ ಹಲವಾರು ಕುಟುಂಬಗಳು ಉತ್ತಮ ಜೀವನ ಮತ್ತು ಉದ್ಯೋಗದ ಅವಕಾಶಕ್ಕಾಗಿ ವಿದೇಶಗಳಿಗೆ ವಲಸೆ ಹೋಗುವ ಪರಂಪರೆ ಇದೆ. ಇದೇ ಕಾರಣಕ್ಕೆ ಸೋಧಿಯ ಕುಟುಂಬ ಕೂಡ ಉತ್ತಮ ಭವಿಷ್ಯದ ಕನಸನ್ನು ಕಂಡು ನ್ಯೂಜಿಲೆಂಡ್ಗೆ ವಲಸೆ ಹೋಗುವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಸೋಧಿಗೆ 4 ವರ್ಷ ವಯಸ್ಸಿದ್ದಾಗಲೇ ಅವರ ಕುಟುಂಬ ನ್ಯೂಜಿಲೆಂಡ್ಗೆ ಸ್ಥಳಾಂತರವಾಗುತ್ತೆ. ಅವರು ನ್ಯೂಜಿಲೆಂಡ್ನ ಆಕ್ಲೆಂಡ್ ನಗರದಲ್ಲಿರುವ ಪಾಪಾಟೋಟೋ ಎಂಬ ಪ್ರದೇಶದಲ್ಲಿ ನೆಲೆಸುತ್ತಾರೆ. ಆ ಸಮಯದಲ್ಲಿ ಆ ಪ್ರದೇಶದಲ್ಲಿ ಭಾರತೀಯ ಮೂಲದ ಜನರು ಸಾಕಷ್ಟು ಜನರು ಇದ್ದರು. ಆದ್ದರಿಂದ ಸೋಧಿಗೆ ಭಾರತೀಯ ಸಂಸ್ಕೃತಿ ಮತ್ತು ಭಾಷೆಯ ಸಂಪರ್ಕ ಸಂಪೂರ್ಣವಾಗಿ ಕಳೆದು ಹೋಗಲಿಲ್ಲ. ಮನೆಯೊಳಗೆ ಪಂಜಾಬಿ ಸಂಸ್ಕೃತಿ ಮುಂದುವರಿಯುತ್ತಿದ್ದರೆ ಮನೆಯ ಹೊರಗೆ ನ್ಯೂಜಿಲೆಂಡ್ ಸಂಸ್ಕೃತಿಯಲ್ಲಿ ಸೋಧಿ ಬೆಳೆದರು. ಸೋಧಿಯ ಬಾಲ್ಯ ಬಹಳ ಸರಳವಾಗಿತ್ತು. ಅವರು ಶಾಲೆಗೆ ಹೋಗುವ ಜೊತೆಗೆ ಕ್ರಿಕೆಟ್ನಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇದ್ದರು. ನ್ಯೂಜಿಲೆಂಡ್ನಲ್ಲಿ ಕ್ರಿಕೆಟ್ ಬಹಳ ಜನಪ್ರಿಯವಾದ ಕ್ರೀಡೆ. ಶಾಲಾ ಮಟ್ಟದಲ್ಲೇ ಮಕ್ಕಳು ಕ್ರಿಕೆಟನ್ನು ಆಡಲು ಆರಂಭಿಸುತ್ತಾರೆ. ಸೋಧಿಯೂ ಕೂಡ ಶಾಲಾ ತಂಡದಲ್ಲಿ ಆಡಲು ಆರಂಭಿಸಿದರು. ಆರಂಭದಲ್ಲಿ ಅವರು ಬ್ಯಾಟ್ಸ್ಮನ್ ಆಗಿ ಆಡ್ತಾ ಇದ್ರು, ಆದರೆ ನಂತರ ಸ್ಪಿನ್ ಬೌಲಿಂಗ್ ಮೇಲೆ ಹೆಚ್ಚು ಆಸಕ್ತಿಯನ್ನು ತೋರಿಸಿದರು. ಅವರ ಲೆಗ್ ಸ್ಪಿನ್ ಶೈಲಿ ನಿಧಾನವಾಗಿ ಉತ್ತಮವಾಗತೊಡಗಿತು. ಸೋಧಿಯ ಕ್ರಿಕೆಟ್ ಪ್ರಯಾಣ ಅಷ್ಟೊಂದು ಸುಲಭವಾಗಿರಲಿಲ್ಲ. ಆರಂಭದಲ್ಲಿ ಅವರಿಗೆ ಹೆಚ್ಚಿನ ಅವಕಾಶಗಳು ಸಿಗಲಿಲ್ಲ. ಹಲವು ಬಾರಿ ಆಯ್ಕೆಯಾದರೂ ಕೂಡ ಅವರನ್ನು ಗಮನಿಸಲಿಲ್ಲ. ಕೆಲ ಸಂದರ್ಭಗಳಲ್ಲಿ ತಂಡದಿಂದ ಹೊರಗೂ ಕೂಡ ಉಳಿದರು. ಆದರೂ ಸೋಧಿ ನಿರಾಶರಾಗಲಿಲ್ಲ. ಅವರು ತಮ್ಮ ಬೌಲಿಂಗ್ ಮೇಲೆ ಹೆಚ್ಚು ಕೆಲಸವನ್ನು ಮಾಡಿದರು. ನೆಟ್ಗಳಲ್ಲಿ ಗಂಟೆಗಳ ಕಾಲ ಅಭ್ಯಾಸವನ್ನು ಮಾಡಿದರು. ತಮ್ಮ ಲೆಗ್ ಸ್ಪಿನ್, ಗೂಗ್ಲಿ ಮತ್ತು ಫ್ಲೈಟ್ ಡೆಲಿವರಿಗಳನ್ನು ಉತ್ತಮವಾಗಿಸಲು ಸಾಕಷ್ಟು ಶ್ರಮಪಟ್ಟರು. ನ್ಯೂಜಿಲೆಂಡ್ನ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಸೋಧಿ ಆಡಲು ಆರಂಭಿಸಿದರು. ಇಲ್ಲಿ ಅವರ ಪ್ರದರ್ಶನ ಗಮನವನ್ನು ಸೆಳೆಯತೊಡಗಿತು. ವಿಶೇಷವಾಗಿ ಟಿ20 ಪಂದ್ಯಗಳಲ್ಲಿ ಅವರ ಬೌಲಿಂಗ್ ಬಹಳ ಪರಿಣಾಮಕಾರಿಯಾಗಿತ್ತು. ಬ್ಯಾಟ್ಸ್ಮನ್ಗಳಿಗೆ ಅವರ ಬೌಲಿಂಗ್ ಅರ್ಥ ಮಾಡಿಕೊಳ್ಳುವುದು ಕಷ್ಟಕರವಾಗಿತ್ತು. ಈ ಕಾರಣದಿಂದಲೇ ಅವರು ನಿಧಾನವಾಗಿ ನ್ಯೂಜಿಲೆಂಡ್ ರಾಷ್ಟ್ರೀಯ ತಂಡದ ಆಯ್ಕೆದಾರರ ಗಮನವನ್ನು ಸೆಳೆದರು. 2013ರಲ್ಲಿ ಸೋಧಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ದೊಡ್ಡ ಅವಕಾಶ ಸಿಕ್ಕಿತು. ಬಾಂಗ್ಲಾದೇಶ ವಿರುದ್ಧ ನಡೆದಂತಹ ಟೆಸ್ಟ್ ಪಂದ್ಯದಲ್ಲಿ ಅವರು ನ್ಯೂಜಿಲೆಂಡ್ ತಂಡಕ್ಕೆ ಪಾದಾರ್ಪಣೆಯನ್ನು ಮಾಡಿದರು. ಈ ಪಂದ್ಯವೇ ಅವರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪ್ರವೇಶವಾಗಿತ್ತು. ನಂತರ 2014ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಟಿ20 ಪಂದ್ಯದಲ್ಲಿ ಆಡಿದರು. ಅದೇ ವೇಳೆ ಅವರ ಲೆಗ್ ಸ್ಪಿನ್ ಬೌಲಿಂಗ್ ನ್ಯೂಜಿಲೆಂಡ್ ತಂಡಕ್ಕೆ ಪ್ರಮುಖ ಆಯುಧವಾಗತೊಡಗಿತ್ತು. 2015ರಲ್ಲಿ ಜಿಂಬಾಬ್ವೆ ವಿರುದ್ಧ ಅವರು ತಮ್ಮ ಮೊದಲ ಏಕದಿನ ಪಂದ್ಯವನ್ನು ಆಡಿದರು. ಆ ಸಮಯದಲ್ಲಿ ನ್ಯೂಜಿಲೆಂಡ್ ತಂಡದಲ್ಲಿ ಸ್ಪಿನ್ ಬೌಲರ್ಗಳ ಸ್ಪರ್ಧೆ ಹೆಚ್ಚು ಇದ್ದರೂ ಕೂಡ ಸೋಧಿ ತಮ್ಮ ಸ್ಥಾನವನ್ನು ನಿಧಾನವಾಗಿ ಗಟ್ಟಿಗೊಳಿಸಿದರು. ವಿಶೇಷವಾಗಿ ಟಿ20 ಕ್ರಿಕೆಟ್ನಲ್ಲಿ ಇವರು ಪ್ರಮುಖ ಬೌಲರ್ ಆಗಿ ಬೆಳೆಯಲು ಆರಂಭಿಸಿದರು. 2018ರಲ್ಲಿ ಸೋಧಿ ಐಸಿಸಿ ಟಿ20 ಬೌಲರ್ಗಳ ರ್ಯಾಂಕಿಂಗ್ನಲ್ಲಿ ನಂಬರ್ 1 ಸ್ಥಾನಕ್ಕೇರಿದರು. ಇದು ಅವರ ಕ್ರಿಕೆಟ್ ಜೀವನದ ದೊಡ್ಡ ಸಾಧನೆಯಾಗಿತ್ತು. ವಿಶ್ವದ ಅತ್ಯುತ್ತಮ ಟಿ20 ಬೌಲರ್ ಎಂಬ ಗುರುತನ್ನು ಅವರು ಪಡೆದರು. ಲೆಗ್ ಸ್ಪಿನ್ ಮತ್ತು ಗೂಗ್ಲಿ ಮಿಶ್ರಣದಿಂದ ಬ್ಯಾಟ್ಸ್ಮನ್ಗಳನ್ನು ಗೊಂದಲಕ್ಕೆ ಸಿಲುಕಿಸುವುದು ಅವರ ವಿಶೇಷತೆ. ಇನ್ನು 2019ರ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಸೋಧಿ ನ್ಯೂಜಿಲೆಂಡ್ ತಂಡದ ಪ್ರಮುಖ ಸದಸ್ಯರಾಗಿದ್ದರು. ಆ ವಿಶ್ವಕಪ್ನಲ್ಲಿ ನ್ಯೂಜಿಲೆಂಡ್ ಫೈನಲ್ವರೆಗೆ ತಲುಪಿತ್ತು. ಇಂಗ್ಲೆಂಡ್ ವಿರುದ್ಧ ನಡೆದಂತಹ ಆ ರೋಚಕ ಪಂದ್ಯದಲ್ಲಿ ಸೋತರೂ ಕೂಡ ನ್ಯೂಜಿಲೆಂಡ್ ತಂಡದ ಪ್ರದರ್ಶನಕ್ಕೆ ವಿಶ್ವದಾದ್ಯಂತ ಮೆಚ್ಚುಗೆ ವ್ಯಕ್ತವಾಗಿತ್ತು. ಆ ತಂಡದಲ್ಲಿ ಸೋಧಿಯೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದರು.
ಭಾರತದ ವಿರುದ್ಧವೂ ಕೂಡ ಸೋದಿ ಹಲವಾರು ಬಾರಿ ಉತ್ತಮವಾದ ಪ್ರದರ್ಶನವನ್ನು ನೀಡಿದ್ದಾರೆ. ಟಿ20 ಕ್ರಿಕೆಟ್ನಲ್ಲಿ ಭಾರತದ ವಿರುದ್ಧ ಅತಿ ಹೆಚ್ಚು ವಿಕೆಟ್ ಪಡೆದ ನ್ಯೂಜಿಲೆಂಡ್ ಬೌಲರ್ ಎಂಬ ದಾಖಲೆಯೂ ಅವರದ್ದೇ. ಅವರು 25 ಪಂದ್ಯಗಳಲ್ಲಿ ಸುಮಾರು 30 ವಿಕೆಟ್ಗಳನ್ನು ಪಡೆದಿದ್ದಾರೆ. ಇದರಿಂದ ಭಾರತೀಯ ಬ್ಯಾಟ್ಸ್ಮನ್ಗಳಿಗೆ ಸೋದಿಯ ಬೌಲಿಂಗ್ ಎದುರಿಸುವಂಥದ್ದು ಸುಲಭವಲ್ಲ ಎಂಬುದು ಸ್ಪಷ್ಟವಾಗಿದೆ. ಆದರೆ ಕ್ರಿಕೆಟ್ನಲ್ಲಿ ನ್ಯೂಜಿಲೆಂಡ್ ಪರ ಆಡುತ್ತಿದ್ದರೂ ಕೂಡ ಸೋದಿ ತಮ್ಮ ಭಾರತೀಯ ಮೂಲವನ್ನು ಎಂದಿಗೂ ಮರೆಯಲಿಲ್ಲ. ಹಲವು ಬಾರಿ ಭಾರತಕ್ಕೆ ಭೇಟಿಯನ್ನು ನೀಡುತ್ತಾ ಇದ್ದಾರೆ. ವಿಶೇಷವಾಗಿ ಪಂಜಾಬ್ನಲ್ಲಿರುವ ತಮ್ಮ ಸಂಬಂಧಿಕರನ್ನು ಭೇಟಿ ಮಾಡಲು ಬರುತ್ತಾರೆ. ಭಾರತೀಯ ಸಂಸ್ಕೃತಿ, ಆಹಾರ ಮತ್ತು ಸಂಪ್ರದಾಯಗಳನ್ನು ಅವರು ಇನ್ನೂ ಕೂಡ ಪ್ರೀತಿಸುತ್ತಾರೆ. ಕೆಲ ಸಂದರ್ಶನಗಳಲ್ಲಿ ಸೋದಿ ತಾವು ಪಂಜಾಬಿ ಹಾಡುಗಳನ್ನು ಕೇಳಲು ಇಷ್ಟಪಡುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಭಾರತದ ರಾಷ್ಟ್ರಗೀತೆ ಕೇಳಿದಾಗ ಅವರು ಭಾವನಾತ್ಮಕವಾಗಿ ಕಣ್ಣೀರು ಹಾಕಿದ ಘಟನೆ ಹಲವರಿಗೆ ಅಚ್ಚರಿಯನ್ನು ಮೂಡಿಸಲಿಲ್ಲ. ಏಕೆಂದರೆ ಅವರ ಜೀವನದ ಬೇರುಗಳು ಭಾರತದಲ್ಲಿವೆ. ಬಾಲ್ಯದಲ್ಲೇ ನ್ಯೂಜಿಲೆಂಡ್ಗೆ ಹೋದರೂ ಕೂಡ ತಮ್ಮ ಮೂಲವನ್ನು ಅವರು ಎಂದಿಗೂ ಮರೆಯಲಿಲ್ಲ. ಈ ಘಟನೆಯ ನಂತರ ಹಲವರು ಸೋದಿಯನ್ನು ನಿಜವಾದ ಕ್ರೀಡಾ ಮನೋಭಾವ ಹೊಂದಿರುವ ಆಟಗಾರ ಎಂದು ಹೊಗಳುತ್ತಾ ಇದ್ದಾರೆ. ಕ್ರೀಡೆಗಳಲ್ಲಿ ಸ್ಪರ್ಧೆ ಇದ್ದರೂ ಕೂಡ ಮಾನವೀಯ ಭಾವನೆಗಳು ಅದಕ್ಕಿಂತ ದೊಡ್ಡವು ಎಂದು ಈ ಘಟನೆ ಮತ್ತೊಮ್ಮೆ ತೋರಿಸಿಕೊಟ್ಟಿದೆ. ಇಶ್ ಸೋದಿಯ ಕತೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ಜೀವನದಲ್ಲಿ ನಾವು ಎಷ್ಟೇ ಹೋಗಿದ್ದರೂ, ಎಷ್ಟೇ ಯಶಸ್ಸನ್ನು ಗಳಿಸಿದ್ರೂ ಕೂಡ ನಮ್ಮ ಮೂಲವನ್ನು ಮರೆಯಬಾರದು. ನಮ್ಮ ಮೂಲ ದೇಶದ ಮೇಲೆ ಪ್ರೀತಿ ಮತ್ತು ಗೌರವ ಉಳಿಸಿಕೊಂಡಿರುವ ಸೋದಿಯ ನಡೆ ಹಲವರಿಗೆ ಪ್ರೇರಣೆಯಾಗಿದೆ. ಇದಿಷ್ಟು ಸ್ನೇಹಿತರೆ, ಸೋದಿಯ ನಿಜವಾದ ದೇಶಪ್ರೇಮದ ಕತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ.